ವ್ಯವಸ್ಥೆ ಚೆನ್ನಾಗಿಲ್ಲ. ಹರವದಿ ಸರ್ಕಾರಿ ಪ್ರಾಥಮಿಕ ಶಾಲೆಯಲ್ಲಿದ್ದಾರೆ ಒಟ್ಟು 110 ಮಕ್ಕಳು. ಸೂಕ್ತ ಕೊಠಡಿಗಳೇ ಇಲ್ಲದೆ ಪ್ರಾಥಮಿಕ ಶಾಲೆ ಮಕ್ಕಳ ಪರದಾಟ. ಸರಿಯಾದ ವ್ಯವಸ್ಥೆ ಇಲ್ಲದೆ ಪೋಷಕರ ಅಸಮಾಧಾನ. ಖಾಸಗಿ ಶಾಲೆಗಳ ಮೊರೆ ಹೋಗ್ತಾ ಇದ್ದಾರೆ ಮಕ್ಕಳ ಪೋಷಕರು, ಅಧಿಕಾರಿಗಳು, ಜನಪ್ರತಿನಿಧಿಗಳ ವಿರುದ್ಧ ಗ್ರಾಮಸ್ಥರ ಆಕ್ರೋಶ. ಶಿಕ್ಷಕರ ನೇಮಕ, ಕೊಠಡಿಗಳ ಹೆಚ್ಚಳಕ್ಕೆ ಗ್ರಾಮಸ್ಥರು ಇದೀಗ ಮನವಿಯನ್ನ ಮಾಡಿಕೊಳ್ತಾ ಇದ್ದಾರೆ. ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ವೀರೇಶ್. ನಿಜವಾಗ್ಲೂ ಬೇಸರ ಆಗತ್ತೆ, ಈ ತರ ಸರ್ಕಾರಿ ಶಾಲೆಗಳ ಪರಿಸ್ಥಿತಿ ಆಗ್ಬಿಟ್ರೆ ಇನ್ನು ಮುಚ್ಚದೆ ಇನ್ನೇನ್ ಮಾಡ್ತಾರೆ? ಯಾಕೆ ಈ ತರದೊಂದು ವ್ಯವಸ್ಥೆ ಇದೆ, ಯಾರ ಗಮನಕ್ಕೂ ಬಂದಿಲ್ವಾ? ಖಂಡಿತ ನೀತಿ. ಈಗಾಗಲೇ ಏನು ಕೂಡ್ಲಿ, ವಿಜಯನಗರ ಜಿಲ್ಲೆ ಕೂಡ್ಲಿಗಿ ತಾಲೂಕಿನ ಏನೊಂದು ಹರವದಿ ಗ್ರಾಮದಲ್ಲಿ ಪ್ರಾಥಮಿಕ ಶಾಲೆಯಲ್ಲಿ ಈ ಒಂದು ಸಮಸ್ಯೆ ಕೆಲವು ದಿನಗಳಿಂದ ಈ ಹಿಂದೆ ಕೂಡ ನಡೆದಿತ್ತು ಅನ್ನೋದು ಬಂದಿತ್ತು. ಮತ್ತು ಅಲ್ಲಿದ್ದಂತ ಶಿಕ್ಷಕರು ಕೂಡ ಈಗಾಗಲೇ ಅವರು ಬೇರೆ ಕಡೆ ವರ್ಗಾವಣೆ ಆದಂತ ಸಂದರ್ಭದಲ್ಲಿ ಆ ಒಂದು ಶಾಲೆಗೆ ಯಾರು ಬೇರೆ ಟೀಚರ್ಸ್ ಅನ್ನು ಕೂಡ ಏನೋ ವಿಭಜನೆ ಮಾಡಿದ್ದಿಲ್ಲ. ಹಾಗಾಗಿ ಇಲ್ಲಿ ಸುಮಾರು ಈ ಶಾಲೆಯಲ್ಲಿ 110 ಮಕ್ಕಳು ಇರುವಂತ ಈ ಒಂದು ಶಾಲೆಯಲ್ಲಿ ಇದ್ರೂ ಕೂಡ ಮಕ್ಕಳಿಗೆ ಪಾಠ ಮಾಡಕ್ಕೆ ಶಿಕ್ಷಕರಿಲ್ಲ ಅನ್ನೋದು ಒಂದು ಕೊರತೆ, ಮತ್ತೆ ಇನ್ನೊಂದು ಕೋಟೆಗಳು ಕೂಡ ಇಲ್ಲ ಅನ್ನೋದ್ರ ಬಗ್ಗೆ ಈಗಾಗಲೇ ಈ ವಿಚಾರವಾಗಿ ಸರ್ಕಾರಕ್ಕೂ ಮತ್ತು ಶಿಕ್ಷಣ ಇಲಾಖೆಗೂ ಕೂಡ ಏನು ಮನವಿ ಸಲ್ಲಿಸಿದ್ರು ಕೂಡ ಯಾವುದೇ ಇದ್ರ ಬಗ್ಗೆ ಅಧಿಕಾರಿಗಳು ಆಗಲಿ ಮತ್ತು ಸ್ಥಳೀಯ ಆಡಳಿತ ಆಗಿರ್ಬೋದು ಯಾರು ಗಮನ ಹರಿಸಿಲ್ಲ ಅನ್ನೋದು ಕೇಳಿ ಬಂದಿರುವಂತದ್ದು. ಮತ್ತು ಈಗಾಗಲೇ 1 ರಿಂದ 8ನೇ ತರಗತಿವರೆಯುವಂತ ಶಾಲೆಯಲ್ಲಿ ಸುಮಾರು 110 ಮಕ್ಕಳು ಇದ್ರು ಕೂಡ ಏನು 3-4 ಕೋಟೆಡೆ ಹೊರತುಪಡಿಸಿ ಇದುವರೆಗೂ ಯಾವ ಸಪರೇಟ್ ಕೋಟೆಗೂ ಕೂಡ ನೀಡದೇ ಇರುವಂತದ್ದು ಇದಕ್ಕೂ ಒಂದು ದುರಂತ ಹೇಳ್ಬೋದು. ಯಾಕಂದ್ರೆ ಈಗಾಗಲೇ ಆ ಶಾಲೆಯಲ್ಲಿ ಸಂಬಂಧಪಟ್ಟಂತೆ 1 ರಿಂದ 8 ತರಗತಿ ಮತ್ತು 110 ಮಕ್ಕಳು ಇದ್ರು ಕೂಡ ಕೇವಲವಾಗಿ ಪರ್ಮನೆಂಟ್ ಟೀಚರ್ ಒಬ್ರು ಮಾತ್ರ ಇದ್ರು ಮತ್ತು ಖಾಸಗಿ ಇನ್ನೊಬ್ರು ಗೆಸ್ಟ್ ಟೀಚರ್ ಅಂತ ತಗೊಂಡಿದ್ರು. ಮತ್ತು ಇದುವರೆಗೂ ಯಾವ್ದೋ ರಿಕ್ರೂಟ್ಮೆಂಟ್ ಕೂಡ ಆಗಿಲ್ಲ ಅನ್ನೋದು ಸದ್ಯಕ್ಕೆ ಅಲ್ಲೇ ಸ್ಥಳೀಯರ ಮಾತು ಕೇಳಿ ಬಂದಿರುವಂತದ್ದು. ಮತ್ತು ಇಂಥ ಸ್ಥಿತಿಯಲ್ಲೂ ಕೂಡ ಮತ್ತೆ ಒಬ್ಬರೇ ಗೆಸ್ಟ್ ಟೀಚರ್ ಜಾಸ್ತಿ ಶಾಲೆಯನ್ನು ನಡೆಸಬೇಕು ಅನ್ನೋದು ಅಲ್ಲಿಂತ ಸ್ಥಳೀಯರು ಕೂಡ ಈ ವಿಚಾರವಾಗಿ ಆರೋಪ ಮಾಡಿದ್ರು. ಮತ್ತು ಈ ವಿಚಾರವಾಗಿ ಪೋಷಕರು ಕೂಡ ಏನೋ ಸರಿಯಾಗಿ ಟೀಚಿಂಗ್ ಅಲ್ಲಿಂದ ಮಕ್ಕಳನ್ನು ಟಿಸಿ ತೆಗೆದುಕೊಂಡು ಬೇರೆ ಖಾಸಗಿ ಶಾಲೆಗೆ ಹೋಗುವಂತ ಪರಿಸ್ಥಿತಿ ನಿರ್ಮಾಣವಾಗಿರುವಂತದ್ದು. ಮತ್ತು ಈ ವಿಚಾರವಾಗಿ ಏನೋ ತಾಲೂಕು ಶಿಕ್ಷಣಾಧಿಕಾರಿಗೆ ಮಾಹಿತಿ ಇದ್ರೂ ಕೂಡ ಯಾಕೆ ಇದ್ರ ಬಗ್ಗೆ ಗಮನ ಹರಿಸ್ತಾ ಇಲ್ಲ ಅನ್ನೋದೊಂದು ಈಗಾಗಲೇ ಸ್ಥಳೀಯರ ಮಾತು ಕೇಳಿ ಬರುವಂತದ್ದು. ಮತ್ತು ಈಗಾಗಲೇ ಗೆಸ್ಟ್ ಟೀಚರ್ ಮಂಜೂರು ಮಾಡ್ಲಿಕ್ಕೂ ಕೂಡ ಅಲ್ಲಿರುವಂತ ಸ್ಥಳೀಯ ಆಡಳಿತ ಯಾಕೆ ನಿರ್ಲಕ್ಷ್ಯ ಮಾಡ್ತಾ ಇದೆ ಅನ್ನೋದು ಈಗಾಗಲೇ ಒಂದಿಷ್ಟು ಚರ್ಚೆಗಳು ಕೂಡ ಆಗ್ತಿರುವಂತದ್ದು. ಮತ್ತು ಈ ವಿಚಾರವಾಗಿ ಕೂಡ್ಲಿ ಕ್ಷೇತ್ರದ ಶಾಸಕ MP ಶ್ರೀನಿವಾಸ ಅವರು ಇದ್ರ ಬಗ್ಗೆ ಗಮನಹರಿಸಿ ಅಲ್ಲಿರುವಂತ ಮಕ್ಕಳಿಗೆ ಸರಿಯಾಗಿ ಕೋಟೆಗಳು ಆಗಿರ್ಬೋದು ಮತ್ತು ಶಿಕ್ಷಕರನ್ನ ನೇಮಕ ಮಾಡುವಂತ ಆಗಿರ್ಬೋದು ಕೆಲಸ ಮಾಡ್ಬೇಕಾಗುತ್ತೆ. ಆದ್ರೆ ಇದುವರೆಗೂ ಮಾಡಿಲ್ಲ, ಇನ್ನಾದ್ರೂ ಮಾಡ್ತಾರ ಅನ್ನೋದು ಸದ್ಯದ ಪ್ರಶ್ನೆ ಅಂತ ಹೇಳ್ಬೋದು. ಮತ್ತು ಈಗಾಗಲೇ ಈ ವಿಚಾರವಾಗಿ ಏನು BOಗೂ ಕೂಡ ಸಂಬಂಧಪಟ್ಟಂತೆ ಮಾಹಿತಿ ಕೇಳಿದ್ರು ಕೂಡ ಅಲ್ಲಿ ವಿಚಾರವಾಗಿ ಯಾವುದೂ ಕೂಡ ಸರಿಯಾಗಿ ಮಾಡಿಲ್ಲ. ಯಾಕಂದ್ರೆ ಕಳೆದ 2025-26 ಸಾಲಿನಲ್ಲಿ ಇರುವಂತ ಏನೋ ಗೆಸ್ಟ್ ಟೀಚರ್ ರಿಕ್ರೂಟ್ಮೆಂಟ್ ಮಾಡುವಂತ ಸಂದರ್ಭದಲ್ಲಿ ಕೇವಲ 1 ರಿಂದ 8 ಇರುವಂತ ಶಾಲೆಗೆ ಬೇರೆ ಕೇವಲ ಗೆಸ್ಟ್ ಟೀಚರ್ ಒಬ್ಬರನ್ನೇ ಮಾತ್ರ ನೇಮಕ ಮಾಡಿದ್ರು. ಇದುವರೆಗೂ ಯಾವುದೇ ರೀತಿಯಾಗಿ ಅಲ್ಲಿ ನೇಮಕವಾಗಿಲ್ಲ ಅನ್ನೋದು ಈಗ ಜನಪ್ರತಿನಿಧಿ ಅಲ್ಲಿರುವಂತ ಏನೋ ಸ್ಥಳೀಯರ ಆಕ್ರೋಶ ಹಾಕಿರುವಂತದ್ದು. ಮತ್ತು ಮುಂದಿನ ದಿನಗಳಲ್ಲಿ ಇದನ್ನು ಅಲ್ಲಿ ಕೋಟೆ ಆಗಿರ್ಬೋದು ಮತ್ತು ಟೀಚರ್ಗಳನ್ನು ನೇಮಕ ಮಾಡ್ತಾರಾ ಅಥವಾ ಇದೇ ರೀತಿಯಾಗಿ ಮತ್ತೆ ಪರಿಸ್ಥಿತಿ ನಿರ್ಮಾಣವಾಗುತ್ತಾ ಅನ್ನೋದು ಸದ್ಯದ ಪ್ರಶ್ನೆ ಅಂತ ಹೇಳ್ಬೋದು. ಓಕೆ, ಥ್ಯಾಂಕ್ ಯು ವೀರೇಶ್ ತಮ್ಮೆಲ್ಲ ಡೀಟೇಲ್ಸ್ಗೆ.